Happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ನಾನು ಈಗಾಗಲೇ ವಿಡಿಯೋಸು ನೇಮ್ ಕರೆಕ್ಷನ್ ಬಗ್ಗೆ, ಅಂದರೆ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಈಗಾಗಲೇ ಹೆಸರು ಇಟ್ಟಿದ್ದಲ್ಲಿ ಅಥವಾ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ಯಾವ ಥರ ಹೆಸರು ಕೊಡಬೇಕು ಇದ್ರ ಬಗ್ಗೆನೇ ನಾವು ನೇಮ್ ಕರೆಕ್ಷನ್ ಬಗ್ಗೆ, ನೇಮ್ಸ್, ಲಕ್ಕಿ ನೇಮ್ಸು, ಅನ್ಲಕ್ಕಿ ನೇಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಸಹ ನಾನು ಅದೇ ರೀತಿ ನಿಮಗೆ ಮತ್ತೊಂದು ಕಾಂಬಿನೇಷನ್, SU ಕಾಂಬಿನೇಷನ್, ನಿಮ್ಮ ಹೆಸರು ಅಥವಾ ನಿಮ್ಮ ಮಕ್ಕಳ ಹೆಸರು, ನಿಮ್ಮ ಫ್ರೆಂಡ್ಸ್ ಹೆಸರು, ನೈಬರ್ಸ್ ಹೆಸರು ಈ SU ಕಾಂಬಿನೇಷನಿಂದ ಸ್ಟಾರ್ಟ್ ಆಗ್ತಾ ಇದ್ದರೆ ಅವರ ಜೀವನ ಹೇಗಿರುತ್ತೆ, ಅವರು ಯಾವ ಕಷ್ಟಗಳಲ್ಲಿ ಇರ್ತಾರೆ ಅನ್ನೋದನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ವಿಡಿಯೋಸ್ನ ಶೇರ್ ಮಾಡಿ ಈ ಒಳ್ಳೆ ಮಾಹಿತಿನ ಎಲ್ಲರಿಗೂ ನೀವು ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಫ್ರೆಂಡ್ಸ್, ಇವತ್ತು ನಾನು ಈ ಥರ ನೇಮ್ಸು ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಹೆಸರಾಗಿರ್ಬೋದು, ನಿಮ್ಮ ಮಕ್ಕಳ ಹೆಸರು ಯಾರದೇ ಆಗಿರ್ಬೋದು, ಈ ಹೆಸರುಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದ್ರೆ ಅವರು ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಹೆಣ್ಮಕ್ಳು ಅಂದರೆ ಹೆಂಗಸರು, ಲೇಡೀಸು, SU ಕಾಂಬಿನೇಷನಿಂದ ಸ್ಟಾರ್ಟ್ ಆಗಿರೋರಿಗೆ ರಿಲೇಷನ್ ಪ್ರಾಬ್ಲಮ್ ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಬೇಕಾದರೆ ಟೆಸ್ಟ್ ಮಾಡ್ಕೊಳ್ಳಿ, ಇದೆಯಾ ಇಲ್ವಾ, ನಾನು ಹೇಳಿರೋದು ಕರೆಕ್ಟಾ ರಾಂಗ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸುಮಾ, ಸುಮಿತ್ರಾ, ಸುಜಾತ, ಸುನೈನಾ, ಈ ಥರ. ಮತ್ತು ಅನಾರೋಗ್ಯ ಸಮಸ್ಯೆಗಳಿಂದ ಇವ್ರಿಗೆ ಆಫನ್ ಯಾವಾಗಲೂ ಏನೋ ಒಂದು ಅನಾರೋಗ್ಯ ಅನ್ನೋದು ಫೇಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಗಂಡಸರಲ್ಲಿ ಅನಾರೋಗ್ಯ ಸಮಸ್ಯೆ, ಅದ್ರ ಜೊತೆಗೆ ಪೊಲೀಸ್ ಕೇಸು, ಕೋರ್ಟ್ ಕೇಸುಗಳು ಇವೆಲ್ಲ ಸುತ್ತಾಡ್ತಾ ಇರ್ತಾರೆ. ಯಾವಾಗಲೂ ಈ ಥರ ಸಮಸ್ಯೆಗಳು ಇವ್ರಿಗೆ ಇದ್ದೇ ಇರುತ್ತೆ. ರಿಲೇಷನ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್, ಕೋರ್ಟ್ ಕಚೇರಿ, ಇದೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಸುಮನ್, ಸುಹಾಲ್, ಸೂರಜ್, ಸುನೈನಾ, ಸೂರಜ್, ಸುಕೇಶ್, ಸುಮಿತ್ರಾ, ಸುಮಾ, ಸುಜಾತ, ಇನ್ನು ಈ ಥರ ಹಲವಾರು ಹೆಸರುಗಳು. ಇನ್ನೂ ನಾನು ಎಲ್ಲ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಇಡೋಕ್ಕಾಗೋದಿಲ್ವಲ್ಲ, ಕೆಲವೊಂದು ಎಕ್ಸಾಂಪಲ್ಸ್ನ ಮಾತ್ರ ನಾನು ಇಲ್ಲಿ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹೆಸರಾಗಲಿ ನಿಮ್ಮ ಮಕ್ಕಳ ಹೆಸರಾಗಲಿ SU ಇಂದ ಸ್ಟಾರ್ಟ್ ಆಗಿದೆಯಾ, ದಯವಿಟ್ಟು ಬೇಗ ನೇಮ್ ಕರೆಕ್ಷನ್ ಅನ್ನೋದು ಮಾಡಿಸ್ಕೊಳ್ಳಿ. ನಮ್ಮ ಅಪಾಯಿಂಟ್ಮೆಂಟ್ಗಾಗಿ ಕೆಳಗಡೆ ನಂಬರು ಕೊಟ್ಟಿದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಿ. 9740191456 ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಆದಷ್ಟು ಬೇಗ ನೀವು ನೇಮ್ ಕರೆಕ್ಷನ್ ಅನ್ನೋದು ಮಾಡಿಸ್ಕೊಳ್ಳಿ. ನೇಮ್ ಕರೆಕ್ಷನ್ ಅಂದರೆ ತುಂಬ ಜನರು ಏನು ಅನ್ಕೊತಾ ಇದ್ದಾರೆ, ನಾವು ಎಲ್ಲ SSLCಯಿಂದ ಎಲ್ಲ ಚೇಂಜ್ ಮಾಡಬೇಕಾ ಅಂತ. ದಯವಿಟ್ಟು ಆ ಥರ ಇಲ್ಲ. ನ್ಯೂಮರಾಲಜಿಯಲ್ಲಿ ಹೇಗೆ ನೇಮ್ ಕರೆಕ್ಷನ್ ಅನ್ನೋದು ಮಾಡ್ತೀವಿ ಅಂದರೆ, ಒಂದೇ ಹೆಸರು, ಇವಾಗ ಸಪೋಸ್ ಚಂದನ, ನನ್ನ ಹೆಸರು ಚೆನ್ನಾಗಿಲ್ಲ ಅಂದರೆ ಒಂದು ಲೆಟರು ಅಥವಾ ಇನ್ನೊಂದು ಲೆಟರ್ ಸೇರಿಸೋದಾಗಿರ್ಬೋದು, ಒಂದು ಲೆಟರ್ ತೆಗಿಯೋದಾಗಿರ್ಬೋದು. ಕೆಲವೊಂದು ಲೆಟರ್ಸ್ ತೆಗಿಯೋದ್ರಿಂದ, ಆ್ಯಡ್ ಮಾಡೋದ್ರಿಂದ ಅದಕ್ಕೆ ಮೀನಿಂಗ್ಫುಲ್ಲಾಗಿ ಕೊಟ್ಟು ಆ ಹೆಸರು ಲಕ್ಕಿ ನಂಬರ್ಗೆ ಮೇಯ್ನ್. ಇವಾಗ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಲಕ್ಕಿ ನಂಬರ್ ಯಾವುದಿರುತ್ತೋ ಆ ನಂಬರ್ಗೆ ನಾವು ಹೆಸರನ್ನ ಸೆಟ್ ಮಾಡಿ ಕೊಡೋದನ್ನು ನೇಮ್ ಕರೆಕ್ಷನ್ ಅಂತ ಹೇಳ್ತೀವಿ. ಹೆಸರನ್ನೇ ಬದಲಾಯಿಸೋದಿಲ್ಲ. ನೀವು ಹೆಸರು ಬದಲಾಯಿಸ್ಬಿಟ್ಟು ಮತ್ತೆ ನೀವು SSLCಯಿಂದ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ಆಗುತ್ತಾ? ಸಾಧ್ಯನಾ? ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಚೇಂಜ್ ಬರಬೇಕಾಗತ್ತೆ. ಸೊ ಇಟ್ಸ್ ನಾಟ್ ಯೂಸ್ಫುಲ್. ಅದು ಮಾಡಲೇಬೇಕು ಅಂತ ಕಂಪಲ್ಸರಿ ಇಲ್ಲ. ಸೊ ನೀವು ಆ ಡಾಕ್ಯುಮೆಂಟ್ಸಲ್ಲಿ, SSLCಯಲ್ಲಿ, ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗೆ ಇರಲಿ, ಇಲ್ಲಿ ಮೇನ್ ಕೋರ್ಸ್ ಅನ್ನೋದು ಬರೀಬೇಕಾಗುತ್ತೆ. ನೇಮ್ ಕರೆಕ್ಷನಲ್ಲಿ ಏನು ಮಾಡಬೇಕು ನಾವು, ನೇಮ್ ಕರೆಕ್ಷನ್ ಮಾಡಿ ಆದಮೇಲೆ ಕೋರ್ಸ್, ಲೈಕ್ ಇವಾಗ 46, ನಂದು ಲಕ್ಕಿ ನಂಬರ್ 46ಅಲ್ಲಿ ನನ್ನ ಹೆಸರು ಬಂದಿದೆ ಅಂದ್ಕೊಳ್ಳಿ. ಅವಾಗ ನೀವೇನು ಮಾಡ್ತೀರಾ, 46 ಟೈಮ್ಸು ನಾನು ಬರೆಯೋಕ್ಕೆ ಹೇಳ್ತೀನಿ ಕೋರ್ಸ್ನ. ಮಾರ್ನಿಂಗ್ ಟೈಮ್ಸು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಆ 46 ಟೈಮ್ಸು ನಿಮ್ಮ ಹೆಸರು, ನಾವು ಕೊಟ್ಟ ಲಕ್ಕಿ ನೇಮ್ನ ನೀವು 46 ಬಾರಿ ಬರಿಬೇಕಾಗುತ್ತೆ. ಇಷ್ಟೇ. ಅದಾದಮೇಲೆ ನೀವು ಒಂದು ಪೇಪರಲ್ಲಿ ಪ್ರಿಂಟೌಟ್ ತೆಗೆದು ನಿಮ್ಮ ಲಕ್ಕಿ ನೇಮ್ನ ನಿಮ್ಮ ಮನೆ ಮುಂದೆ ಗೋಡೆಗೆ ಹಾಕೋಬೋದು. ಈ ಎರಡು ಬಿಟ್ಟರೆ ಇನ್ನು ಏನು ನೀವು ಮಾಡಬೇಕಾಗಿಲ್ಲ. ಲಕ್ ಅನ್ನೋದು ಈ ಪಂಚಭೂತಗಳ ಒಂದು ಅನುಗ್ರಹದಿಂದ ನಿಮಗೆ ಆ ತಥಾಸ್ತು ದೇವತೆಗಳು ತಥಾಸ್ತು ಅಂತ ಆಶೀರ್ವಾದ
ಮಾಡ್ತಾರೆ. ಎಲ್ಲ ಪಂಚಭೂತಗಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಅನ್ಲಕ್ಕಿ ನೇಮ್ ಅಂದರೆ ನಿಮ್ಮ ಹೆಸರಲ್ಲಿರುವ ನೆಗೆಟಿವಿಟಿ ಅನ್ನೋದು ಹೋಗಿ ನೀವು ಬರಿತಾ 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 ಪಾಸಿಟಿವಿಟಿಗೆ ಚೇಂಜ್ ಆಗಿ ಎಲ್ಲ ಪಂಚಭೂತಗಳ ಆಶೀರ್ವಾದದಿಂದ ನಿಮಗೆ ಪಾಸಿಟಿವ್ ನೇಮ್ ಅನ್ನೋದು ಬರುತ್ತೆ. ಪಾಸಿಟಿವಿಟಿ ಚೇಂಜ್ ಆಗುತ್ತೆ, ಎಲ್ಲ ಅನ್ನೋದು ಬದಲಾಗುತ್ತೆ, ನೆಗೆಟಿವಿಂದ ಪಾಸಿಟಿವ್ಗೆ ಬದಲಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳು ನೋಡ್ತಿದ್ದೀರಲ್ಲ ಅದು ತುಂಬ ತಪ್ಪು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ. ಅಂದ ಹಾಗೆ ನಮ್ಮ ಚಾನೆಲ್ ಮನಿ ಎನರ್ಜಿ ಚಾನೆಲ್, ಇನ್ನೊಂದು ಚಾನೆಲ್ ಇದೆ ಅಂದರೆ ದುಡ್ಡನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ನೀವು ಹೇಗೆ ಶ್ರೀಮಂತರಾಗಬೇಕು, ಆ ಚಾನಲ್ ಸಹ ನಾನು ನಡೆಸ್ತಾ ಇದ್ದೀನಿ. ಸೊ ನಿಮಗೆ ಆ ಚಾನಲ್ ಬಗ್ಗೆ ಏನು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮನಿ ಎನರ್ಜಿ 369 ಚಾನಲ್ ಅಂತ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಮ್ಮ ಚಾನಲ್ದು ಬರುತ್ತೆ. ಸೊ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆ ಚಾನಲ್ನ ಸಹ ಫಾಲೋ ಆಗಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಭಾರತ್.